ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಒಂದು ಫಾರಂ ಕೋಳಿಗಳು, ನಾಟಿ ಕೋಳಿ ಮತ್ತು ಕೌಜು ಕರುಗಳು ಮತ್ತು ಮೊಟ್ಟೆ, ಮೀನು, ಜೇನು ಈ ಥರ ಎಲ್ಲ ಅದ್ರಿಗೆ ಏನು ಬೇಕು ಸಂಗ್ರಹಣೆ ಮಾಡಿ ನಾಟಿ ಔಷಧಿಗಳಿಗೆ ಎಲ್ಲ ಆಗುತ್ತೆ ಅಂತ ಆ ಥರ ಫಾರ್ಮ್ ಹೌಸ್ ಇಟ್ಕೊಂಡಿದ್ದಾರೆ. ಅದು ವಿಸಿಟ್ ಮಾಡೋಕ್ಕೆ ಹೋಗಿದ್ದೀವಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹೋಗಿದ್ದಿದ್ದು ನೈಟು, ಅದಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದೀವಿ. ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ಹೇಳಿ. ನೋಡಿ, ಇದು ಫುಲ್ಲು ಕೋಳಿಗಳ ಶೆಡ್ಡು. ನೋಡಿ, ಇದು ಫುಲ್ ಕೋಳಿಗಳ ಶೆಡ್ಡು, ಫುಲ್ ಕವರ್ ಮಾಡಿದ್ದಾರೆ. ಅದರಲ್ಲೇ ಕ್ಲಿಪ್ ತೊಗೊಂಡಿದ್ದೀವಿ ನಾವು. ಒಳಗಡೆ ಬಿಡಲ್ಲ ಅವರು. ನೋಡಿ ಎಷ್ಟು ಕೋಳಿ ಇದೆ ನೋಡಿ, ನಾಟಿ ಕೋಳಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ವಿಸಿಟ್ ಮಾಡ್ಕೊಂಡು ಬಂದ್ವಿ. ಮತ್ತು ಲೆಮನ್ ಗ್ರಾಸು ಮತ್ತು ನಾಟಿ ಔಷಧಿಗಳು, ಸೊಪ್ಪುಗಳು ಎಲ್ಲ ಬೆಳೀತಾರೆ ಅದರಲ್ಲಿ ಫಾರಮಲ್ಲಿ. ಅದಕ್ಕಾಗಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿ ಬಂದ್ವಿ. ನಿಮಗೆ ಯಾವ ರೀತಿ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದೆಲ್ಲ ಲೈಟ್ಸ್ ನೈಟ್ ಅರೇಂಜ್ ಮಾಡಿದ್ದಾರೆ. ನೋಡಿ, ಇದೆಲ್ಲ ನೈಟ್ ಯಾವಾಗಲೂ ಎನಿ ಟೈಮ್ ಇರುತ್ತೆ. ನೈಟು ಹೋದರೆ ತುಂಬ ಚೆನ್ನಾಗಿರುತ್ತೆ, ನೈಟ್ ಲೈಟ್ಸ್ ಎಲ್ಲ ಇರುತ್ತೆ ಅಂತ ನಾವು ವಿಸಿಟ್ ಮಾಡೋಕ್ಕೆ ಹೋದ್ವಿ. ನೋಡಿ, ಇದು ಬಂದು ಮಿಷಿನು. ಇದು ಒಂದು ನಾಯಿಗಳು ಮರಿ ಹಾಕಿದೆ, ಅದಕ್ಕೆ ಸಪ್ರೇಟಲ್ಲಿ ಇಟ್ಟಿದ್ದಾರೆ. ಇದನ್ನು ಮರಿ ತಾಯಿ ಮಕ್ಕಳು ಅಂತ ಒಂದು ಸೈಡಲ್ಲಿ ಇಟ್ಟಿದ್ದಾರೆ, ಅವನ್ನೇ ಸಪ್ರೇಟಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ ಮರಿಗಳೆಲ್ಲ. ಇದು ಬಂದು ಮಿಷಿನ್, ಕೋಳಿಗಳಿಗೆ ನಾಟಿ ಮೇವು ಅಂತಾರೆ. ಹೈಬ್ರಿಡ್ ಎಲ್ಲ ಹಾಕಲ್ಲ, ನಾಟಿ ಮೇವು, ರಾಗಿ, ಅಕ್ಕಿ ಆ ಥರ ಹಾಕ್ತಾರೆ. ಅದು ಮಿಷಿನ್, ಇದು ಕ್ಲೀನ್ ಮಾಡಿ ಅವಕ್ಕೆ ಹಾಕುವಂಥ ಮಿಷಿನ್. ನೋಡಿ, ಇದು ಮೇವು. ಇಷ್ಟು ದೊಡ್ಡ ಮಿಷಿನ್ ಇದೆ ನೋಡಿ. ನಮ್ಮ ತಂಗಿ ಮಕ್ಕಳು, ಅಕ್ಕ ಮಕ್ಕಳು ಎಲ್ಲ ಬಂದಿದ್ದೀವಿ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ, ಇದೆಲ್ಲ ಫುಲ್ ಮಿಷಿನು. ತುಂಬಾ ಚೆನ್ನಾಗಿ ಅವಾಗೆ ಮೇವು ಎಲ್ಲ ಹಾಕ್ತಾರೆ, ನೋಡ್ಕೊತಾರೆ. ನೋಡಿ, 4 ಮರಿ ಇದೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ನೋಡಿ, ಇದು ಲೋಟಸ್ಸು, ಇದರಲ್ಲಿ ಫಿಶ್ ಇದೆ. ಅಷ್ಟು ಕ್ಲಾರಿಟಿಯಾಗಿ ಕಾಣಿಸಲ್ಲ, ಅದಕ್ಕೆ ಸುಮ್ಮನೆ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇದನ್ನ ನೇಮ್ ಹಾಕಿದ್ದಾರೆ, ಫಾರ್ಮ್ ಲೈಟ್ ಫಾರ್ಮ್ಸ್ ಅಂತ. ಇದೆಲ್ಲ ಗ್ರಾಸು, ಸೊಪ್ಪುಗಳು, ನಾಟಿ ಸೊಪ್ಪುಗಳು ಬೆಳೀತಾರೆ ಅದಿರುತ್ತೆಲ್ಲ. ಅದಕ್ಕೆ ಸೈಡೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಯಾವ ರೀತಿ ಇದೆ ಅಂತ. ನೋಡಿ, ಇದೆಲ್ಲ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಲೆಮನ್ ಗ್ರಾಸು ಎಲ್ಲ ಬೆಳೆದಿದ್ದಾರೆ ಇದರಲ್ಲಿ. ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀವಿ. ಇದರಲ್ಲಿ ಫಿಶ್ ಇದೆ, ಲೋಟಸ್ ಇದೆ. ಅದು ನೈಟ್ ಟೈಮ್ ಅಲ್ವಾ, ಸರಿಯಾಗಿ ಕಾಣ್ತಿಲ್ಲ, ಅದೇ ಕ್ಲಿಪ್ ಚಿಕ್ಕದೊಂದು ಇರಲಿ ಅಂತ ಕ್ಲಿಪ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಓಡಾಡ್ತಿದ್ದಾವೆ ಫಿಶ್ಗಳು. ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದ್ದು. ನಮ್ಮ ಅಕ್ಕ ಮಕ್ಕಳೆಲ್ಲ ಫೋಟೋ ತಗೊಳ್ಳೋದು ಇದೆಲ್ಲ ಮಾಡ್ತಿದ್ರು. ನೋಡಿ, ತೊಗೊಳ್ತಿದ್ದಾರೆ, ಫೋಟೋ ಕ್ಲಿಪ್ ತೊಗೊಳ್ತಿದ್ದಾರೆ. ಫಾರ್ಮ್ ಹೌಸ್ ಲಿಸಿಟ್ ಫಾರ್ಮ್ ಹೌಸ್ ಅವ್ರನ್ನ ಮೀಟ್ ಮಾಡೋಣ, ಯಾವ ರೀತಿ ಅವರ ಕಂಪ್ನಿ ನಡೀತಿದೆ ಅಂತ ಕೇಳೋಣ ಅಂತ ವಿಸಿಟ್ ಮಾಡೋಕ್ಕೆ ನಾನು ನನ್ನ ತಂಗಿ ಹೋಗಿದ್ರಿ. ನಮ್ಮ ತಂಗಿ ವಿಸಿಟ್ ಮಾಡಿ ಕೇಳ್ತಿದ್ದಾಳೆ, ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ವಿಡಿಯೋಸ್ ಮಾಡ್ಕೊತಿದ್ದೀವಿ ನಾವು ಈ ಕಡೆ ನಿಂತ್ಕೊಂಡು. ಅವ್ರು ಕೇಳ್ತಿದ್ದಾರೆ. ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡೋದು. ಒಂದು ಬಂದ್ಬಿಟ್ಟು ನಾಟಿ ಮೊಟ್ಟೆ ಫಸ್ಟು ನಮ್ಮ ಕಂಪ್ನಿ ಮೇನ್ ಬೇಕಾಗಿರೋದು ನಾಟಿ ಮೊಟ್ಟೆ ಮತ್ತು ಹಾಲು, ಆಮೇಲೆ ಜೇನುತುಪ್ಪ, ಮತ್ತು ಕೊಯ್ಲು,
ಹಂಗಂದರೆ ಗೌಜ ಅಂತಾರೆ ಕನ್ನಡದಲ್ಲಿ. ಮತ್ತು ಗೀ, ಹಸಿಯಿಂದ ಗೀ ಮಾಡ್ತಾರೆ ಅದೊಂದು. ಓಕೆನಾ. ಇದಿಷ್ಟಲ್ಲಿ ಬಂದ್ಬಿಟ್ಟು ನಮ್ಮ ಕಂಪನಿ ಪ್ರಾಫಿಟ್ ಇದೆ. ಫಸ್ಟ್ ಆಫ್ ಆಲು ನಾವು ಮತ್ತೆ ಇದ್ದಾನೆ ನಮ್ಮ ಕಂಪನಿ ಏನು ಪರ್ಪೋಸಿಂಗ್ ಮಾಡಿರೋದಂದರೆ ನಮ್ಮ ಓನರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಎಲ್ಲೂ ನಮ್ಮ ಒಂದು ಆರ್ಗ್ಯಾನಿಕ್ ಆಗಿ ಪೆಸ್ಟಿಸ್ ಇಲ್ದಲೆ ಯಾರು ಕೂಡ ಏನೇನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಓನರ್ ಬಂದ್ಬಿಟ್ಟು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಕಾರಣಕ್ಕೆ ಇದು ಮಾಡಿದ್ದಾರೆ. ಸೊ ಯಾವ್ಯಾವ ಥರ ವೆರೈಟೀಸ್ ಮೊಟ್ಟೆ ಸಿಗುತ್ತೆ ಇಲ್ಲಿ? ಬರೀ ನಾಟಿ ಮೊಟ್ಟೆ ಮಾತ್ರನಾ? ನಾಟಿ ಮೊಟ್ಟೆನೆ, ಬಟ್ ಆದರೆ ಇಲ್ಲಿ ಬಂದ್ಬಿಟ್ಟು ವೆರೈಟೀಸು ಕೋಳಿಗಳಿದ್ದಾವೆ ನಮ್ಮ ಹತ್ರ. ಆಮೇಲೆ ಗೌಜ ಮರಿಗಳಿದ್ದಾವೆ, ಮತ್ತು ಇಗ್ವಾನ ಅಂತ ಹೆಸರು, ಅವೆಲ್ಲ ಇದ್ದಾವೆ. ಮತ್ತು ನಾವು ಔಟ್ ಆಫ್ ಕಂಟ್ರಿಯಿಂದ ಸ್ವಲ್ಪ ಬರ್ಡ್ಸ್ ಎಲ್ಲ ತಂದಿದ್ದೀವಿ. ಒಂದೊಂದು ಸ್ಟೇಟ್ ಬರ್ಡ್ಸ್ ಐತೆ, ಒಂದೊಂದು ಕಂಟ್ರಿ ಬರ್ಡ್ಸ್ ಎಲ್ಲ ಇದ್ದಾವೆ. ನಾವು ಜೇನುತುಪ್ಪ ಎಲ್ಲದೂ ಅಷ್ಟೇ ಆರ್ಗ್ಯಾನಿಕ್ ಆಗಿ ನಾವೆಲ್ಲ ಯೂಸ್ ಮಾಡೋದು. ಅದನ್ನೆಲ್ಲ ಸೇಲ್ ಮಾಡ್ತೀವಿ? ಹಾಂ, ಸೇಲ್ ಮಾಡ್ತೀವಿ. ಬಟ್ ಆದರೆ ನಮ್ಗೆ ಬಂದ್ಬಿಟ್ಟು ನಾಟಿ ಮೊಟ್ಟೆನೇ ಮೇನು. ನಾವು ಕೋಳಿ ಚಿಕ್ಕದು ಒಂದು ದಿನದಿಂದ ತಂದುಬಿಟ್ಟು ಅದನ್ನ ಮರಿ ಬ್ರೂಡಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ದೊಡ್ಡದು ಮಾಡಿಬಿಟ್ಟು ಇವಾಗ ಆಲ್ರೆಡಿ ಆಲ್ಮೋಸ್ಟು 208 ಡೇಸ್ ಆಗಿದೆ. 208 ಡೇಸಿಗೆ ಇವಾಗ ನಮಗೆ 2500 ಎಗ್ಸ್ ಬರ್ತಿದೆ. ನಾರ್ಮಲ್ ಕೋಳಿ ಫಾರ್ಮ್ಗೂ ಈ ಫಾರ್ಮ್ಗೂ ವ್ಯತ್ಯಾಸ ಏನು? ನಾರ್ಮಲ್ ಕೋಳಿ ಫಾರ್ಮಲ್ಲಿ ಬಂದ್ಬಿಟ್ಟು ಇವಾಗ ಇಂಜೆಕ್ಷನ್ ಹಾಕ್ತಾರೆ, ಕಲರ್ ಮಿಕ್ಸ್ ಮಾಡ್ತಾರೆ ಮೊಟ್ಟೆಗೆ. ಮತ್ತು ಅದಕ್ಕೆ ಬಂದ್ಬಿಟ್ಟು ನಾರ್ಮಲ್ಗೆ ಅವರು ಪ್ರೋಟೀನ್ ಸಿಗೋಂಥ ಫುಡ್ ಕೊಡಲ್ಲ. ನಮ್ಮ ಕಂಪ್ನಿಗೆ ಬಂದ್ಬಿಟ್ಟು ಪ್ರೋಟೀನ್ ಸಿಗೋಂಥ ಫುಡ್ ಕೊಡ್ತಾರೆ. ಮತ್ತು ಮೊಟ್ಟೆ ಅಷ್ಟೇ ಯಾವುದೇ ಒಂದು ಕಲರ್ ಬರೋ ಥರ ನಾವೇನು ಇದು ಮಾಡಲ್ಲ. ಯಾವ ಕಲರ್ ಬರುತ್ತೋ ಅದೇ. ಮತ್ತು ಮೊಟ್ಟೆಗೆಲ್ಲ ನಾವು ಡೇಟ್ ಕೊಡ್ತೀವಿ, ಇಷ್ಟಿಂದ ಇಷ್ಟು ಡೇಟ್ ಒಳಗಡೆ ಅಂತೇಳಿ. ಆಮೇಲೆ ನಮ್ಮ ಮೊಟ್ಟೆಗೆ ಬಂದ್ಬಿಟ್ಟು ಪ್ರೋಟೀನ್ ಜಾಸ್ತಿ. ಇವಾಗ ಹಾಸ್ಪಿಟಲಲ್ಲಿ ಇರ್ತಾರೆ ಯಾರು ಹುಷಾರಿದ್ದವರು, ಆಮೇಲೆ ಇನ್ನೊಬ್ರು ಏನಾರ ಕೈ ಹೊಡೆದೋಗಿರೋರು, ಕಾಲು ಹೊಡೆದೋಗಿರೋರು, ಅಂಗವಿಕಲರು, ಇವರಿಗೆಲ್ಲ ಈ ಮೊಟ್ಟೆ ಎಲ್ಲ ಕೊಟ್ಟರೆ, ನಮ್ಮ ಮೊಟ್ಟೆ ಕೊಟ್ಟರೆ ಪ್ಯೂರಾಗಿ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಒಂದು ಮಂತ್ ಒಳಗಡೆ ಅವರಿಗೆಲ್ಲ ಕ್ಲಿಯರ್ ಆಗುತ್ತೆ. ಬೇಕಿದ್ರೆ ಇಲ್ಲಿರೋರೇ ಒಂದು 10 ಜನ ತಗೊಂಡೋಗಿದ್ದಾರೆ. ನಮ್ಮ ಮೊಟ್ಟೆಗೂ ಮತ್ತು ಅವ್ರ ಮೊಟ್ಟೆಗೂ ಅವರೇ ಟೇಸ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಮೊಟ್ಟೆಗೆ ಇರೋದು ಡಿಫ್ರೆಂಟ್, ಅವ್ರ ಮೊಟ್ಟೆಗೆ ಇರೋದು ಡಿಫ್ರೆಂಟ್ ಗೊತ್ತಾಗಿದೆ. ಅದಕ್ಕಿಂತ ಪ್ರೋಟೀನ್ ಇದ್ರಲ್ಲಿ ತುಂಬ ಇರುತ್ತೆ. ಮತ್ತು ನಾವು ಜೇನುತುಪ್ಪ ಬಂದ್ಬಿಟ್ಟು ಇವಾಗ ಆರ್ಗ್ಯಾನಿಕ್ ಆಗಿ ಜೇನುತುಪ್ಪ ಅಂದರೆ ಇವಾಗ ಹೆಂಗೆ ಹೇಳ್ಬೇಕಂದ್ರೆ ಆರ್ಗಾನಿಕ್ ಅಂದ್ರೆ ಯಾವ ಬೇರೆ ತರ ಎಲ್ಲ ಕೊಡ್ತಾರಲ್ಲ. ಇವಾಗ ಬಂದ್ಬಿಟ್ಟು ಏನಂದ್ರೆ ನಾವು ಬಾಕ್ಸ್ ಇಟ್ಟು ನಾವು ಅದನ್ನ ಮರಿ ಎಲ್ಲ ಪರ್ಚೇಸ್ ಅದು ಅಷ್ಟೇ ಚಿಕ್ಕ ಮರಿಯಿಂದಾನೇ ನಾವೇ ಅದು ನಾವು ಇದು ಮಾಡ್ತಾ ಇರೋದು. ಅದು ಫ್ಲವರ್ಸು ಇಲ್ಲಿ ನೋಡಿ, ಇಲ್ಲಿ ವಾತಾವರಣದಲ್ಲಿ ಎಲ್ಲ ಗಿಡಗಳು ಮರಗಳು ಮತ್ತೆ ಜಾಸ್ತಿ ಇದೆಲ್ಲ ಸಿಗುವಂತ ನೀರು ಎಲ್ಲದೂ ಅಷ್ಟೇ. ಹೂವಿಂದನೇ ಹೋಗಿ ಒಂದೊಂದು ರಸನ ತಂದ್ಬಿಟ್ಟು ಅದು ಕೂರಿಸುತ್ತೆ. ನಾರ್ಮಲ್ ಜೇನುಗಳು ಇವಾಗ ಸಾಕ ಜೇನುಗಳು ಏನಂದ್ರೆ ಅದ್ರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ, ಆಮೇಲೆ ಇನ್ನೊಂದು ಮಿಕ್ಸ್ ಮಾಡ್ತಾರೆ. ಅದೇ ಥರ ಟೇಸ್ಟು ಶುಗರು ಎಲ್ಲ ಹಾಕಿ ಅವ್ರು ಆ್ಯಡ್ ಮಾಡಿಬಿಟ್ಟು ಅದನ್ನ ಒರಿಜಿನಲ್ ಜೇನು ಅಂತ ತೋರಿಸ್ತಾರೆ. ಬಟ್ ಆದರೆ ಅದಕ್ಕೂ ನಮ್ಮ ಜೇನಿಗೂ ಇರೋ ವ್ಯತ್ಯಾಸ ತುಂಬ ಇದೆ. ನಮ್ಮ ಜೇನು ಬಂದ್ಬಿಟ್ಟು ಟೇಸ್ಟೇ ಒಂಥರ ಇರ್ತಿದೆ. ಆದರೆ ನಮ್ಮ ಜೇನು ಹಂಗೆ ಇದರಲ್ಲಿ ಇಕ್ಕಿದ್ರು ಏನೂ ಆಗಲ್ಲ. ಎಷ್ಟು ದಿನ ಬೇಕಿದ್ರು ಅದು ಯಾವ ವಾಸನೆ ಬರೋಲ್ಲ, ಇದ್ದಿದ್ದು ವಾಸನೆ ಇದ್ದಿದ್ದು ಟೇಸ್ಟೇ ಬರುತ್ತೆ. ಬಟ್ ಕೆಮಿಕಲ್ ಜೇನು ಬಂದ್ಬಿಟ್ಟು ನೀವು ನೋಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನೋಡಿ ಜಸ್ಟು 3 to 4 hours ಇದೆ, ಅದ್ರ ಸ್ಮೆಲ್ಲೇ ಚೇಂಜ್ ಆಗುತ್ತೆ. ಅವ್ರು ಕೊಟ್ಟಾಗ ಚೆನ್ನಾಗಿರುತ್ತೆ, ಬಟ್ ಅದ್ರ ಸ್ಮೆಲ್ಲೇ ಚೇಂಜ್ ಆಗುತ್ತೆ. ಆಮೇಲೆ ಅದು ಫುಲ್ ವೇಸ್ಟ್ ಆಗ್ಬಿಡುತ್ತೆ. ಬಂದಾಗ ಎಲ್ಲೋ ಗೋಲ್ಡನ್ ಕಲರ್ ಇರುತ್ತೆ, ಆಮೇಲೆ ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಕೊಯ್ಲು ಬಂದ್ಬಿಟ್ಟು ನಾವು ಗೌಜ ಯೂಸ್ ಮಾಡಿದ್ವಿ ಅಂದರೆ ಗೌಜದಲ್ಲೂ ಅಷ್ಟೇ ನಮ್ಮ ಕಂಪ್ನಿಲಿ ಬಂದ್ಬಿಟ್ಟು ಇವಾಗ ತಿಂಡಿ ರೇಷನ್ ಓಪನ್ ಮಾಡಿದ್ವಿ. ಬರ್ಗರು ಮತ್ತು ಅದು 50 rupees ಬರ್ಗರ್, 50 ರೂಪಾಯಿ ಬರ್ಗರ್ ಬಂದ್ಬಿಟ್ಟು ನಮ್ಮ ನಾಟಿ ಮೊಟ್ಟೆ ಹಾಕ್ತೀವಿ. ಆಮೇಲೆ 30 ರೂಪಾಯಿ ಬರ್ಗರಿಗೆ ಬಂದ್ಬಿಟ್ಟು ನಮ್ಮ ಗೌಜಗಳು ಮೊಟ್ಟೆ ಹಾಕ್ತೀವಿ. ಆಮೇಲೆ ನನ್ನಾರಿ ಜ್ಯೂಸ್ ಅಂತ ಮಾಡ್ತೀವಿ, ಅದು ಬಂದ್ಬಿಟ್ಟು ತುಂಬ. ಅದರಲ್ಲೂ ಅಷ್ಟೇ ಇವಾಗ ಹೆಂಗೆ ಹೇಳ್ಬೇಕಂದ್ರೆ ಇವಾಗ ಯಾರು ತುಂಬ ಟೈರ್ಡಲ್ಲಿ ಇರ್ತಾರೆ ಅವರಿಗೆ ಈನೋ ಮತ್ತು ಅವರು ORS ಆ ಥರ ಕುಡಿಯೋ ಬದಲು ನಮ್ಮ ನನ್ನಾರಿ ಜ್ಯೂಸ್ ಕುಡಿದ್ರೆ ಅವ್ರಿಗೆ ತುಂಬ ಸುಸ್ತಾಗೋದೆಲ್ಲ ಕಮ್ಮಿ ಆಗುತ್ತೆ, ಪ್ರೋಟೀನ್ ಸಿಗುತ್ತೆ. ಮತ್ತೆ ಇಲ್ಲಿ ಆಯಿಲ್ ಯಾವ್ಯಾವ ರೀತಿಯಲ್ಲಿ ಆಯಿಲ್ ಮತ್ತೆ ಕೊಬ್ಬರಿ ಎಣ್ಣೆ ಈ ಥರ ಒಂದಷ್ಟು ಆಯಿಲ್ ಮಾಡ್ತಾರೆ. ಹೊರಗಡೆದಕ್ಕೂ ಇಲ್ಲಿದ್ದಕ್ಕೂ ವ್ಯತ್ಯಾಸನಾ? ಹೊರಗಡೆದಕ್ಕೆ ಬಂದ್ಬಿಟ್ಟು ಆಯಿಲ್ ಮಾಡೋದ್ರಲ್ಲಿ ಜಾಸ್ತಿ ಅಂಶ ಅದ್ರಲ್ಲಿ ಸಿಗಲ್ಲ. ಇವಾಗ ತಲೆಗೆ ಹಾಕ್ತಾರೆ ಎಣ್ಣೆ. ಇವಾಗ ಸಪೋಸು ಕೊಕೊನಟ್ ಆಯಿಲ್ ಅಂತ ಮಾಡ್ತಾರೆ ಬಾಟಲಲ್ಲಿ, ಅದ್ರಲ್ಲಿ ಬಂದ್ಬಿಟ್ಟು ಇವರು ಅಷ್ಟು ಇದಾಗಿ ಚೆನ್ನಾಗಿ ಕೂದಲು ಆಗಲಿ ಇವಾಗ ಏನೋ ಒಂದು ಬೆಳೆಯೋದಾಗಲಿ ಅದು ಆದಷ್ಟು ಜಲ್ದಿ ಬೆಳೆಯಲ್ಲ. ಆದರೆ ನಮ್ಮ ಆಯಿಲ್ಗೆ 1 ಮಂತಲ್ಲಿ ನಿಮಗೆ ಕೂದಲು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಮತ್ತು ಪೀನೆಕಾಯಿಲು ಕಡಲೆ ಬೀಜ ಎಣ್ಣೆ ಬಂದ್ಬಿಟ್ಟು ನೀವು ಸನ್ಫ್ಲವರ್ ಆಯಿಲ್ಗೂ ನಮ್ಮ ಆಯಿಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ತಗೊಂಡೋಗಿ ಯಾವುದೇ ಸ್ಮೆಲ್ ನೋಡ್ರಿ, ಪ್ಯೂರ್ ಸ್ಮೆಲ್ಲು ನಮ್ಮದು. ಆಮೇಲೆ ಟೇಸ್ಟು ಅಷ್ಟೇ, ಅದಕ್ಕೂ ಹೆಚ್ಚಾಗಿ ಟೇಸ್ಟ್ ಸಿಗುತ್ತೆ ನಮ್ಮ ಎಣ್ಣೆ. ಅಕಸ್ಮಾತ್ ಇವಾಗ ಆಯಿಲು ಮೊಟ್ಟೆ ಅದನ್ನೆಲ್ಲ ಪರ್ಚೇಸ್ ಮಾಡ್ಬೇಕಂದ್ರೆ ಹೇಗೆ ಮಾಡಬೇಕು? ನಮ್ದು ಆನ್ಲೈನ್ ಇದೆ ಅಕ್ಕ, ಆನ್ಲೈನ್ ಇದೆ ಆಫ್ಲೈನ್ ಇದೆ, ಡೈರೆಕ್ಟ್ ನಮ್ಮ ಕಂಪ್ನಿ ಇದೆ. ಇದು ಬಂದು ಹೇಗೆ ಮಾಡೋದು? ನೀವು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಬೇಕು ನಮ್ಮ ಪೇಜು. ಆಮೇಲೆ ನಮ್ಮ ಪೇಜ್ ಫಾಲೋ ಮಾಡಿದ್ರೆ ನಾವು ಡೈಲಿ ವಿಡಿಯೋ ಎಲ್ಲ ಪೇಜ್ ನೇಮ್ ಸ್ವಲ್ಪ ಹೇಳ್ತೀವಿ. ಲೆಜಿಟ್ ಫಾರ್ಮ್ಸ್ ಅಂತಲೇ ಇರೋದು, ಲೆಜಿಟ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ
ನಮ್ಮದು ಇದು ಪೇಜ್ನು. ಅದನ್ನು ಫಾಲೋ ಮಾಡಿದ್ರೆ ಜಸ್ಟು ಅದ್ರಲ್ಲಿ ನಂಬರ್ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಗೂಗಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಮದು ಇಡೀ ಹಿಸ್ಟ್ರಿನೇ ಬರುತ್ತೆ ನಮ್ಮ ಕಂಪನಿದು ಎಲ್ಲದು. ಆ್ಯಕ್ಚುಲಿ ಬಂದು ಇವಾಗ ಬೇರೆ ಕಂಪ್ನಿಲಿ ಬಂದ್ಬಿಟ್ಟು ಡೈರೆಕ್ಟಾಗಿ ಯಾರೂ ತೋರಿಸಲ್ಲ ಏನೂ. ಇವಾಗ ನಾವು ಹೆಂಗೆ ಮಾಡ್ತೀವಿ ಏನು ಅಂತ ಯಾರೂ ತೋರಿಸಲ್ಲ. ನಮ್ಮ ಕಂಪ್ನಿಲಿ ಯಾರೇ ಬಂದರೂ ಡೈರೆಕ್ಟಾಗಿ ಎಲ್ಲದನ್ನೂ ತೋರಿಸ್ತೀವಿ. ಹಿಂಗೆ ಮಾಡೋದು, ಹಿಂಗೆ ಇರೋದು, ಹಿಂಗೆ ಅಂತ ಪೂರ್ತಿ ಎಕ್ಸ್ಪ್ಲೈನು. ಯಾಕೆಂದರೆ ನೀವು ಬಂದು ನಮ್ಮ ಕಂಪ್ನಿಲೇ ಡೈಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಮುಂದೆನೇ ನಾವು ಮಾಡಿರೋ ಇದನ್ನೇ ಆಯಿಲ್ ಆಗಲಿ, ಮೊಟ್ಟೆ ಆಗಲಿ, ಇಲ್ಲ ಕೌದಿಗಾಗಲಿ, ಇಲ್ಲ ಇನ್ನೊಂದಾಗಲಿ, ಎಲ್ಲದೂ ಅಷ್ಟೇ. ಜೇನುತುಪ್ಪ ಆಗಲಿ, ಬರ್ಗರ್ ಆಗಲಿ, ಪ್ಯೂರಾಗಿ ಹಂಗೆ ಮಾಡಿ ಹಂಗೆ ಕೊಡ್ತಾರೆ. ತುಪ್ಪ ಬಂದ್ಬಿಟ್ಟು ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ನಮ್ಮ ಹತ್ರ ಬಂದ್ಬಿಟ್ಟು ಹಸು ಮತ್ತು ಮೇಕೆ ಬಂದ್ಬಿಟ್ಟು ಕಮ್ಮಿ ಇರೋದು. ಇವಾಗ ಕೆಲವೊಬ್ರು ಬಂದು ಕಸ್ಟಮರ್ ಬಂದು ನಮಗೆ ಗೀ ಬಂದು 10 ಲೀಟ್ರ್ ಬೇಕು ಅಂದರೆ ಸಡನ್ನಾಗಿ ನಾವು ಕೊಡೋಕ್ಕಾಗಲ್ಲ. ಅದು ಟೈಮ್ ತಗೊತೀವಿ. ಒಂದು ಅವರು 7 ಡೇಸ್ ಬ್ಯಾಕೆ ನಮ್ಗೆ ಹೇಳ್ಬೇಕು, ಇಲ್ಲಾಂದರೆ 1 ಮಂತ್ ಬ್ಯಾಕೆ ಹೇಳ್ಬೇಕಾಗುತ್ತೆ. ಈ ಫಾರ್ಮ್ ಹೌಸ್ ಇಲ್ಲಿ ಮಾತ್ರನಾ ಇರೋದು, ಇಲ್ಲಾಂದ್ರೆ ಇದೊಂದೇ. ಇದು ನಮ್ಮದು ಹೆಡ್ ಆಫೀಸು ಕರ್ನಾಟಕ ಸ್ಟೇಟ್ಗೆ. ಅದು ಬಿಟ್ಟರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿದೆ, ಅದು ಬಿಟ್ಟರೆ ಹಾಸ್ಪಿಟಲ್ ಇದೆ. ಕರ್ನಾಟಕದಲ್ಲಿ ಬೇರೆ ಕಡೆ ಏನಾದರೂ ಇದೆಯಾ? ಇಲ್ಲ ಅಷ್ಟೇ, ಮಹಾರಾಷ್ಟ್ರದಲ್ಲಿದೆ. Thank you.